ಗುರುವಿಗೆ ಮಹಾ ಆನಂದ ಆಗೋದು ಯಾವಾಗ ಅಂದರೆ ಶಿಷ್ಯನ ಯೋಗ್ಯತೆಯನ್ನು ನೋಡಿ. ಯಾವ ಥರ ನನಗಿಂತ ಅವನು ಅಸಾಮಾನ್ಯ, ಇವನು ಚೆನ್ನಾಗಿ ಕಲಿತಾ ಇದ್ದಾನೆ ಅಂತ ಗೊತ್ತಾದಾಗ ಗುರುವಿಗೆ ತುಂಬ ಖುಷಿಯಾಗತ್ತೆ. ಅಂದರೆ ನಾವು ಗುರು ಆದಾಗ ಕೇಳ್ತೀವಿ, ಹೇಳಲ್ಲ ಅಂಥವ್ರಿಗೆ, ಅವ್ರೇನು ಹೇಳ್ತಾರೆ ಅಂತಲೂ ಕೇಳ್ತೀವಿ. ಆ ಥರ ಶಿಷ್ಯ ಬರಬೇಕು. ಅವನ ಮಾತು ಕೇಳೋಣ, ಅವನೇನು ಹೇಳ್ತಾನೆ ಕೇಳೋಣ, ನೀನು ಒಂದು ಕೊಡು ಒಪಿನಿಯನ್ ಅಂತ ಗುರು ಅವನಿಗೆ ಅನುಭವ ಮಂಟಪಕ್ಕೆ ಕರಿಬೇಕು ಶಿಷ್ಯನನ್ನು. ಅದಕ್ಕೆ ನಮಗೆ ಗೊತ್ತಾಗತ್ತೆ ಅವರಲ್ಲಿ ಮುಂಚೆ ಏನಿತ್ತು, ಶಿಷ್ಯನಾಗಿ ಬರೋಕ್ಕೆ ಮುಂಚೆ ಏನಿತ್ತು, ಶಿಷ್ಯನಾದಾಗ ಯಾವ ರೀತಿ ಬದಲಾವಣೆ ಆಗಿದೆ. ಅವನು ಪಡ್ಕೊಳ್ಳೋ ಇಚ್ಛೆಯಿಂದ ಬಂದ, ಈಗ ಪಡ್ಕೊಂಡಿದ್ದನ್ನು ಅನುಭವಿಸೋ ಇಚ್ಛೆ ಬಂದಿದೆ ಅಂತ. ಈ ವ್ಯತ್ಯಾಸ ಗುರುವಿಗೆ ಗೊತ್ತಾಗತ್ತೆ. ಆಗ ಗುರುವಿಗೆ ಗೊತ್ತಾಗತ್ತೆ ಅವನು ಸ್ವರ್ಗ ಅಂದರೆ ಅವನಿಗೆ ಮುಕ್ತಿ ಬೇಕೇ ಹೊರತು ತಾತ್ಕಾಲಿಕವಾದ ಯಾವ ಅನುಭವವೂ ಬೇಡ ಶಿಷ್ಯನಿಗೆ ಅಂತ. ಆಗ ಇನ್ನೂ ಹತ್ತಿರ ಆಗ್ತಾರೆ. ಯಾವತ್ತೂ ನಾವು ತಿಳ್ಕೋಬೇಕು, ಅಹಂಕಾರದಲ್ಲಿ ಆಕರ್ಷಣೆ ಸಂಘರ್ಷಣೆ ಉಂಟಾಗತ್ತೆ. ನಮ್ಮ ಆಸೆ, ನಮ್ಮ ಒಂದು ರೀತಿಯ ಭಯ, ಅಂಜಿಕೆ, ಇದರಿಂದ ಸ್ವರ್ಗ ನರಕ ಅಷ್ಟೇನೆ. ಅವುಗಳ ಮೇಲೆ ನಾವು ಬದುಕ್ತಾ ಇರ್ತೀವಿ, ಜೀವನ ಮಾಡ್ತಿರ್ತೀವಿ. ಗುರುವಿಗೆ ಶ್ರೇಷ್ಠವಾದ ಪ್ರತಿಫಲ ಯಾವುದು ಅಂದರೆ ಶಿಷ್ಯ ಸರಿಯಾದ ವಿದ್ಯೆ ಕಲಿತಾಗ.